ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಮಾಡುವ ಉದ್ದೇಶ ಮುಖ್ಯವಾಗಿ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಕಂಪ್ಲೀಟ್ಲಿ ವೆರಿಫೈಡ್ ಜಾಬ್ಗಳನ್ನೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಿ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸುಮಾರು ಜನ ಅಪ್ಲೈ ಮಾಡ್ತಿದ್ದಾರೆ, ರಿವರ್ಟ್ ಕೂಡ ಬರ್ತಾ ಇದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇವತ್ತು ಈ ವಿಡಿಯೋ ನೋಡ್ತಾ ಇದ್ದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು 2 ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಜಾಬ್ ಬಗ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಬಟ್ ಇನ್ನೊಂದನ್ನು ನಾನು ಇಲ್ಲಿ ಕನ್ನಡ ಜಾಬ್ ಹೇಳ್ತಾ ಇದ್ದೀನಿ. ಕನ್ನಡವನ್ನು ಹೇಗೆ ನೀವು ಅಪ್ಲೈ ಮಾಡಬೇಕು ಜಾಬ್ಗೆ, ಮತ್ತು ಅದು ಒಂದು ರೀತಿಯಿಂದ ಟ್ರಾನ್ಸ್ಲೇಟ್ ಟು ಕಾಪಿ ಪೇಸ್ಟ್ ರಿಲೇಟೆಡ್ ವರ್ಕ್ ಇರುತ್ತೆ. ಸೊ ಅದನ್ನು ನೀವು ಮಾಡ್ತೀವಿ ಅಂತಂದರೆ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಎಲ್ಲ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲೇ ನೀಡಿರ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಿ ಅಂತಂದರೆ ಸಣ್ಣ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕಿರುವಂಥ ಹೊಸ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಬೇಕಂತ ವೀಡಿಯೋಸ್ನ ನೋಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಹೇಳುವಂಥ ಜಾಬ್ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಹೇಳೋದಾದರೆ ಇದಕ್ಕೆ 4.6 ರೇಟಿಂಗ್ ಕೊಟ್ಟಿರುವಂಥದ್ದು. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಜಾಬ್ ಪ್ರೊಫೈಲ್ಗಳಿರುತ್ತೆ. ಇಲ್ಲಿ ಮೇನ್ ನೀವೇನಾದರೂ ಫ್ರೀಲ್ಯಾನ್ಸಿಂಗ್ ವರ್ಕ್ ಏನಾದರೂ ಹುಡುಕ್ತಾ ಇದ್ದೀರಿ, ಮನೆಯಿಂದ ಮಾಡುವಂಥ ವರ್ಕ್ ಹುಡುಕ್ತಾ ಇದ್ದೀರಿ ಅಂದರೆ ಈ ಒಂದು ಪ್ಲಾಟ್ಫಾರ್ಮಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಇವತ್ತು ನಾನು ಟ್ರಾನ್ಸ್ಲೇಟು ಆ್ಯಂಡ್ ಕಾಪಿ ಪೇಸ್ಟ್ ಬಗ್ಗೆ ನಾನು ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ ಮೇನ್ ಮುಖ್ಯವಾಗಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ಇವಾಗ ಕನ್ನಡಕ್ಕೋಸ್ಕರ ಕೂಡ ರಿಕ್ವೈರ್ಮೆಂಟ್ ಹೈರಿಂಗ್ ನಡೀತಾನೆ ಇರುತ್ತೆ. ಮತ್ತು ಇಂಗ್ಲೀಷು ಮತ್ತು ಹಿಂದಿ ಬೇರೆ ಯಾವುದೇ ಲ್ಯಾಂಗ್ವೇಜ್ ನಿಮಗೆ ಬರುತ್ತಂದ್ರೂ ಕೂಡ ನೀವು ಈ ಒಂದು ಕೆಲಸಗಳಿಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಆಲ್ರೆಡಿ ಇಲ್ಲಿ ಕರ್ನಾಟಕದ ವರ್ಕ್ ಮಾಡ್ತಾ ಇದ್ದಾರೆ. ಜಸ್ಟ್ ಹಾಗೆ ಪ್ರೊಫೈಲ್ ತೋರಿಸ್ತಾ ಇದ್ದೀನಿ. ನಂತರ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಬಂದು ರಾಘವೇಂದ್ರ ಅನ್ನೋರು ಬ್ಯಾಂಗ್ಳೂರಿಂದ ವರ್ಕ್ ಮಾಡ್ತಾ ಇದ್ದಾರೆ. 1 ಗಂಟೆಗೆ ಅವರು ಎಷ್ಟು ತಗೋತಾ ಇದ್ದಾರೆ ಅಂತ ನೋಡ್ಬೋದು. ಇಲ್ಲಿ ಅವರು 1 ಗಂಟೆಗೆ $6 ಅಂತ ತಗೋತಾ ಇದ್ದಾರೆ. ಸೊ ನಾರ್ಮಲಿ ನಾವು ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ಇವಾಗ $6 ಎಷ್ಟು ಇರುತ್ತೆ ಇಂಡಿಯನ್ ರುಪೀಸಲ್ಲಿ ಅಂತ ನಾವು ನೋಡಿದರೆ, ಸೊ ಇಲ್ಲಿ ಅವರು $5,800 ತಗೋತಾ ಇದ್ದಾರೆ, 1 ಗಂಟೆಗೆ ತಗೋತಾ ಇದ್ದಾರೆ. ಸೊ ಈ ರೀತಿ ನೀವೇನಾದರೂ ಕೆಲಸ ಮಾಡ್ತೀವಿ ಅಂತಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರೋದು ಶ್ವೇತಾ ಡಿ ಅಂತ ಹೇಳ್ಬಿಟ್ಟು ಇವರು ಕೂಡ ಬ್ಯಾಂಗ್ಳೂರಿಂದ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಆದರೆ 1 ಗಂಟೆಗೆ ಇವರು $15 ತಗೋತಾ ಇದ್ದಾರೆ. ಸೊ ಇಲ್ಲಿ ನಾರ್ಮಲಿ $15 ನಾವೇನಾದರೂ ಇವಾಗ ಇಲ್ಲಿ $6 ಅಂತ ಅಂದಾಗ ಸೊ ಇಲ್ಲಿ $535 1 ಗಂಟೆಗೆ ತಗೋತಾ ಇದ್ದಾರೆ. ಸೊ ಅದು ಮಿಸ್ಟೇಕ್ ಆಗಿದೆ ಸರ್ಚ್ ಮಾಡುವಾಗ. ಬಟ್ ಆದರೆ ಇದನ್ನು ಅವರು $15 ಅವ್ರು ಏನು ಹಾಕಿದ್ದಾರೆ ಶ್ವೇತಾ ಅವರು. ಸೊ $15 ಅಂದರೆ ಎಷ್ಟಾಗುತ್ತೆ? $1,338 1 ಗಂಟೆಗೆ ಇವರು ವರ್ಕ್ ಮಾಡೋದಕ್ಕೆ ತಗೋತಾ ಇದ್ದಾರೆ. ಸೊ ಅದೇ ರೀತಿ ನೀವು ಕೂಡ ಇಲ್ಲಿ ಕೆಲಸವನ್ನು ಮಾಡ್ಬೋದು. ಕನ್ನಡಕ್ಕೋಸ್ಕರ ಇವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ಇನ್ನೊಂದು ವೀಡಿಯೋ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಇವಾಗ ಮೇನ್ ರಿಕ್ವೈರ್ಮೆಂಟ್ ಏನು ಬಂದಿದೆ, ಇಲ್ಲಿ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಇಲ್ಲಿ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ರಿಕ್ವೈರ್ಮೆಂಟ್ ಬಂದಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಆಡಿಯೋ ಟ್ಯಾಗಿಂಗ್ ಸ್ಪೆಷಲಿಸ್ಟ್ ಅಂತ ಹೇಳ್ಬಿಟ್ಟು ಹಿಂದಿ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಮೇನ್ ಅಂತಂದರೆ ಇಲ್ಲಿ ಒಂದು ರೀತಿಯಿಂದ ಮ್ಯಾನರ್ ಆಟೋಮೇಷನ್ ರಿಲೇಟೆಡ್ ಇಲ್ಲಿ ವರ್ಕಿಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ಹೈರಿಂಗ್ ಮಾಡ್ತಾ ಇರುವಂಥದ್ದು, ಕರ್ನಾಟಕದಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸರ್ ಅದ್ರ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನಿದು ಆಟೋ ಟ್ಯಾಗಿಂಗ್ ಸ್ಪೆಷಲಿಸ್ಟ್ ಅಂತ ಹೇಳಿ. ಹೀಗಂದರೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಇದೆ, ಮನೆಯಿಂದ ಮಾಡುವಂಥದ್ದು ಮತ್ತು ಕಾಂಟ್ರಾಕ್ಟ್ ಬೇಸ್ ಜಾಬ್ ಇರುತ್ತೆ. ಓಕೆ, ಸೊ ಇಲ್ಲಿ ಜಸ್ಟ್ ಕೆಳಗಡೆ ಬಂದರೆ ಜಾಬ್ ಬಗ್ಗೆ ಸ್ವಲ್ಪ ಅವ್ರು ಹೇಳಿದ್ದಾರೆ ನಿಮಗೆ. ವಿ ಆರ್ ಸೀಕಿಂಗ್ ಅ ಡಿಟೇಲ್ ಓರಿಯೆಂಟೆಡ್ ಆಡಿಯೋ ಟ್ಯಾಗಿಂಗ್ ಸ್ಪೆಷಲಿಸ್ಟ್ ಫಾರ್ ಹಿಂದಿ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಟು ಅಸಿಸ್ಟ್ ವಿತ್ ಅನೋಟೇಟಿಂಗ್ ಟ್ರಾನ್ಸ್ಕ್ರೈಬ್ಡ್ ಆಟೋ ಕ್ಲಿಪ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತೀರಾ ನೀವು ಮೇನ್ ಅಂತಂದರೆ ಟ್ರಾನ್ಸ್ಕ್ರೈಬ್ಡ್ ಆಟೋ ಕ್ಲಿಪ್ ರಿಲೇಟೆಡ್ ಇಲ್ಲಿ ಲೈಕ್ ಅಂದರೆ ಈ ಒಂದು ರೋಲ್ ಏನಿದೆ ಈ ಒಂದು ಜಾಬ್ದು. ಸೊ ನೀವೇನು ಮಾಡ್ತೀರಾ ಲೇಬ್ಲಿಂಗ್ ಆಟೋ ಕಂಟೆಂಟ್ ಏನಿರುತ್ತೆ, ಲೇಬ್ಲಿಂಗ್ ಏನಿರುತ್ತೆ ಟ್ರಾನ್ಸ್ಲೇಟ್ ರಿಲೇಟೆಡ್ ಇರುತ್ತೆ. ಸೊ ಅದರಿಂದ ನೀವೇನು ಮಾಡ್ತೀರಾ ಟ್ಯಾಗ್ಸ್ಗಳನ್ನ ಚೆಕ್ ಮಾಡ್ತೀರಾ. ಓಕೆ, ಸೊ ಟ್ಯಾಗ್ಸ್ಗಳು ಕರೆಕ್ಟ್ ಇದೆಯಾ ಸೊ ಇಲ್ವಾ ಅನ್ನೋದನ್ನೇ ನೀವು ಇಲ್ಲಿ ಚೆಕ್ ಮಾಡ್ತೀರಾ. ಆ್ಯಂಡ್ ಇದರಲ್ಲೂ ಕೂಡ ಯು ವಿಲ್ ಯೂಸ್ ಅವರ್ ಇಂಟರ್ನಲ್ ಟ್ಯಾಗಿಂಗ್ ಟೂಲ್ಸ್. ಇಲ್ಲಿ ನಿಮಗೆ ಅವರು ತಮ್ಮದೇ ಆದಂಥ ಕೆಲವೊಂದು ಟೂಲ್ಸ್ಗಳು ಕೊಡ್ತಾರೆ. ಟೂಲ್ಸ್ಗಳು ನೀವು ಯೂಸ್ ಮಾಡಿ ವರ್ಕ್ ಮಾಡ್ತೀರಾ. ಸೊ ಕ್ಯಾಂಡಿಡೇಟ್ ಶುಡ್ ಬಿ ಕಂಫರ್ಟೇಬಲ್ ಲರ್ನಿಂಗ್ ನ್ಯೂ ಪ್ಲಾಟ್ಫಾರ್ಮ್ ಕ್ವಿಕ್ಲಿ ಆ್ಯಂಡ್ ಫಾಲೋಯಿಂಗ್ ಡಿಟೇಲ್ ಅನೋಟೇಷನ್ ಗೈಡ್ಲೈನ್ಸ್ ಅಂತ ಹೇಳಿದ್ದಾರೆ. ಸೊ ಕೊಟ್ಟಿರೋಂಥ ಟೂಲ್ಸ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ತುಂಬ ಈಸಿಯಾಗಿ ಕ್ವಿಕ್ಲಿ ನೀವೇನು ಮಾಡ್ತೀರಾ ಅವರ ಒಂದು ಗೈಡ್ಲೈನ್ನ ಫಾಲೋ ಮಾಡಿಕೊಂಡು ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ ರೀತಿ ಟೂಲ್ಸ್ಗಳನ್ನ ಅವರು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲೇಬ್ಲಿಂಗು, ಆಟೋ ಟ್ರಾನ್ಸ್ಕ್ರಿಪ್ಷನು, ಡಾಟಾ ಸೆಟ್ ಕ್ರಿಯೇಷನ್ ಈಸ್ ಹೈಲಿ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಸೊ ಮೇನ್ ಅಂತಂದರೆ ಒಂದು ರೀತಿಯಿಂದ ಹೇಳಬೇಕು ಅಂತಂದರೆ ನೀವೇನು ಮಾಡ್ತೀರಾ ಇಲ್ಲಿ ಸಿಂಪ್ಲಿ ನೀವಿಲ್ಲಿ ಆಟೋ ಟ್ಯಾಗಿಂಗ್ ಸ್ಪೆಷಲಿಸ್ಟ್ ರಿಲೇಟೆಡ್ ನೀವು ವರ್ಕ್ ಮಾಡ್ತೀರಿ. ಕೆಲವೊಂದು ಟ್ಯಾಗಿಂಗ್ ಎಲ್ಲ ಇರುತ್ತೆ ಆಡಿಯೋ ರಿಲೇಟೆಡು. ಸೊ ಅವುಗಳನ್ನೆಲ್ಲ ಸ್ವಲ್ಪ ಏನು ಮಾಡ್ತೀರಾ ಚೆಕ್ ಮಾಡ್ತೀರಾ. ಸೊ ಆ ರೀತಿ ಜಾಬ್ ಇರುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ರಿವ್ಯೂ ಟ್ರಾನ್ಸ್ಕ್ರೈಬ್ಡ್ ಆಡಿಯೋ ಕ್ಲಿಪ್ಸ್ ಫಾರ್ ಅಕ್ಯುರೆನ್ಸಿ ಆ್ಯಂಡ್ ಕಂಟೆಂಟ್ಸ್ ಅಂತ ಹೇಳಿದರೆ ಕಾಂಟೆಂಟ್ಸ್ಗಳು ಏನಿರುತ್ತೆ. ಸೊ ಟೋಟಲಿ ಹೇಳಬೇಕು ಅಂತಂದರೆ ರಿವ್ಯೂ ಮಾಡ್ತೀರಾ. ಸೊ ಇಲ್ಲಿ ಏನು ಮಾಡ್ತೀರಾ ಟ್ರಾನ್ಸ್ಲೇಟ್ ಆಗಿರುವಂಥದ್ದು ಆಡಿಯೋ ಕ್ಲಿಪ್ಸ್ಗಳನ್ನೆಲ್ಲ ನೀವು ರಿವ್ಯೂ ಮಾಡ್ತೀರಾ. ಆ್ಯಂಡ್ ಅಪ್ಲೈ ಎಮೋಷನಲ್ ಆ್ಯಂಡ್ ಮ್ಯಾನರ್ ಟ್ಯಾಗ್ಸ್ ಟು ಈಚ್ ಸೆಗ್ಮೆಂಟ್ ಅಂತ ಹೇಳಿದ್ದಾರೆ.
ಸೊ ಆಲ್ರೆಡಿ ಹೇಳಿದ್ದೀನಿ, ನೀವು ಟೂಲ್ಸ್ಗಳನ್ನ ಬಳಸ್ತೀರಾ. ಇನ್ಸರ್ಟ್ ಮೇನ್ ಅಂತಂದರೆ ಇಲ್ಲಿ ಕೆಲವೊಂದು ಹೇಗಿರುತ್ತೆ ಅಂತಂದರೆ, ಕೆಲವೊಂದು ನಿಮ್ಗೆ ಏನು ಮಾಡ್ತಾರೆ, ಕೆಲವೊಂದು ಡಾಕ್ಯುಮೆಂಟ್ಸ್ಗಳಾಯ್ತು, ಕೆಲವೊಂದು ಫೈಲ್ಸ್ಗಳನ್ನೆಲ್ಲ ನಿಮಗೆ ಅವರು ಕನ್ವರ್ಟ್ ಮಾಡೋದಕ್ಕೂ ಕೂಡ ಹೇಳ್ತಾರೆ, ಟ್ರಾನ್ಸ್ಲೇಟ್ ಮಾಡಿ ಕಾಪಿ ಪೇಸ್ಟ್ ಮಾಡೋದಕ್ಕೂ ಕೂಡ ಹೇಳ್ತಾರೆ. ಆ್ಯಂಡ್ ಅದನ್ನು ಕೂಡ ಇಲ್ಲಿ ಕೊಲಾಬ್ರೇಟ್ ಮಾಡ್ತಾರೆ ಕೆಲವೊಂದು ಪ್ರಾಜೆಕ್ಟ್ ಮ್ಯಾನೇಜರ್ ಜೊತೆಗೆ, ಮತ್ತು QA ರಿವ್ಯೂವರ್ಸ್ ಲೈಕ್ ಕೆಲವೊಂದು ಹಾಗೆ ರಿವ್ಯೂಗಳನ್ನೆಲ್ಲ ಕೇಳ್ತಾರಲ್ವ. ಸೊ ಆ ರಿವ್ಯೂಗಳನ್ನ ಕೇಳಿಬಿಟ್ಟು ನೀವೇನು ಮಾಡ್ತೀರಾ, ಹೈ ಡಾಟಾ ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೆ ನೀವು ಇವ್ರಿಗೆ ಹೆಲ್ಪ್ ಮಾಡ್ತೀರಾ. ಸೊ ಇದು ತುಂಬಾ ಒಂದು ಈಸಿ ವರ್ಕ್ ಇರುತ್ತೆ. ಬಟ್ ಆದರೆ ಇದನ್ನು ಸ್ವಲ್ಪ ನೀವು ಯಾವಾಗ ಟ್ರೈನಿಂಗ್ ಎಲ್ಲ ತೊಗೊಂಡು ಚೆನ್ನಾಗಿ ವರ್ಕ್ ಮಾಡ್ತೀರಾ, ಅವ್ರ ಟೂಲ್ಸ್ಗಳನ್ನೆಲ್ಲ ಬಳಸ್ತೀರಾ, ಸೊ ನಿಮಗೆ ಗೊತ್ತಾಗುತ್ತೆ. ಸೊ ಕ್ವಾಲಿಫಿಕೇಷನ್ ಬಗ್ಗೆ ನಾನು ಏನು ಹೇಳಿದರೆ, ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ನೋಡಿ. ಪ್ರಿಯರ್ ಎಕ್ಸ್ಪೀರಿಯನ್ಸ್ ವಿತ್ ಆಡಿಯೋ ಟ್ಯಾಗಿಂಗ್, ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಡಾಟಾ ಎನೋಟೇಷನ್ ರಿಲೇಟೆಡ್ ಇಲ್ಲಿ ನಿಮಗೆ ಪ್ರಾಜೆಕ್ಟ್ಸನ್ನು ಕೊಡ್ತಾ ಇರ್ತಾರೆ. ಆ ಪ್ರಾಜೆಕ್ಟ್ಸ್ಗಳನ್ನ ಹ್ಯಾಂಡಲ್ ಮಾಡೋಂಥವ್ರು ಅವ್ರು ಬೇಕು. ಸ್ಟ್ರಾಂಗ್ ಅಟೆನ್ಷನ್ ಟು ಡಿಟೇಲ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಓಕೆ, ಸೊ ಕೆಲಸವನ್ನು ಕನ್ಸಿಸ್ಟೆನ್ಸಿ ಮಾಡೋದಾಯ್ತು, ಡಿಟೇಲಾಗಿ ವರ್ಕ್ ಮಾಡೋದಾಯ್ತು ಮೇನು. ಅದನ್ನು ಕೂಡ ಕಂಫರ್ಟ್ ಯೂಸಿಂಗ್ ವೆಬ್ ಬೇಸ್ಡ್ ರಿಲೇಟೆಡು ಮೇನ್ ಅಂದರೆ ಕೆಲವೊಂದು ಟೂಲ್ಸ್ಗಳು, ಲೇಬ್ಲಿಂಗ್ ಡಾಟಾಗಳನ್ನ ನಿಮಗೆ ಯೂಸ್ ಮಾಡೋಕ್ಕೆ ಬರ್ತಿರಬೇಕು. ಓಕೆ, ಆ್ಯಂಡ್ ಎಕ್ಸಲೆಂಟ್ ಮೇನ್ ಅಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ನಿಮಗೆ ಬರ್ತಿರಬೇಕು. ಇಂಗ್ಲೀಷ್ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಬರಬೇಕು, ಓದೋಕ್ಕೆ ಬರೆಯೋಕ್ಕೆ ಬರ್ತಿರಬೇಕು. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಅಬಿಲಿಟಿ ಟು ಫಾಲೋ ರಿಟರ್ನ್ ಇನ್ಸ್ಟ್ರಕ್ಷನ್. ಮೇನ್ ಅಂದರೆ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ಏನೇನಿರುತ್ತೆ ಅವುಗಳನ್ನ ಕರೆಕ್ಟಾಗಿ ನೀವು ಫಾಲೋ ಮಾಡುವಂಥವ್ರು ಬೇಕು ಅವ್ರಿಗೆ. ನಂತರ ಇಲ್ಲಿ ಮೇನ್ ಅಂತಂದರೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು ವಿತ್ ಆಡಿಯೋ ಪ್ಲೇಬ್ಯಾಕ್ ಕೆಪಬಿಲಿಟಿ ಅಂತ ಹೇಳಿದ್ದಾರೆ. ಸಾರಿ. ಸೊ ಇಲ್ಲಿ ಹೇಳಬೇಕು ಅಂತಂದರೆ ಕಂಪ್ಯೂಟರ್ ನಿಮ್ಮ ಹತ್ರ ಬೇಕಾಗುತ್ತೆ, ಇಂಟರ್ನೆಟ್ ಬೇಕಾಗುತ್ತೆ, ಆ್ಯಂಡ್ ಪ್ಲಸ್ ಇಲ್ಲಿ ಆಡಿಯೋ ಪ್ಲೇಬ್ಯಾಕ್ ಒಂದು ಕ್ಯಾಪಬಿಲಿಟಿ ರಿಲೇಟೆಡ್ ನಿಮಗೆ ಒಂದು ಕೆಲವೊಂದು ಇದನ್ನು ಬೇಕಾಗುತ್ತೆ. ಸೊ ಈ ರೀತಿ ಕೆಲಸ ಇರುತ್ತೆ. ಬಟ್ ಅದು ನಿಮ್ಮ ಹತ್ರ ಇದು ಮೊಬೈಲ್ ಫೋನ್ ಇದೆ ಅಂತಂದರೆ ಸಿ ಜಾಬಿಗೆ ಅಪ್ಲೈ ಮಾಡಿಬಿಡಿ. ಪ್ರೀವಿಯಸ್ ಇವಾಗ ಲೇಟೆಸ್ಟ್ ನಾನು ವೀಡಿಯೋಸ್ಗಳು ಹಾಕಿದ್ದೀನಿ, ಸ್ವಲ್ಪ ಒಂದು ಚೆಕ್ ಮಾಡಿಕೊಂಡು ನಂತರ ಅಪ್ಲೈ ಮಾಡಿ. ಆ್ಯಂಡ್ ಈ ಒಂದು ಜಾಬ್ ಏನಿದೆ ಇದು ಲ್ಯಾಪ್ಟಾಪು ಮತ್ತು ಇಂಟರ್ನೆಟ್ ಬೇಕಾಗುತ್ತೆ ವರ್ಕ್ ಮಾಡೋದಕ್ಕೆ. ಮತ್ತು ಈ ಒಂದು ಜಾಬ್ನ ನೀವು ಮಾಡ್ತೀವಿ ಅಂತಂದರೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇದು ಹಿಂದಿ ಲ್ಯಾಂಗ್ವೇಜ್ಗೋಸ್ಕರ ಮೇನ್ ಅಂತಂದರೆ ಇವರು ಹೈರಿಂಗ್ ಮಾಡ್ತಾಯಿದ್ದಾರೆ. ಸೊ ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ. ಎಲ್ಲ ಜಾಬ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ. ಸೊ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಕನ್ನಡಕ್ಕೋಸ್ಕರ ಹೇಗೆ ಅಪ್ಲೈ ಮಾಡ್ಕೊಂಡ್ರೆ ಸಿಂಪ್ಲಿ ನಾನು ಹೇಳಿರುವಂಥ ಈ ಒಂದು ಅಪ್ ವರ್ಕ್ ಒಂದು ಪ್ಲಾಟ್ಫಾರ್ಮಿಗೆ ಬರಬೇಕು. ಬಂದುಬಿಟ್ಟು ಇಲ್ಲಿ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡಿಕೊಂಡು ಈ ರೀತಿ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ನಿಮ್ಮದು ಏನೇನು ಡೀಟೇಲ್ಸ್ ಇದೆ ನೋಡಿಕೊಂಡು ಆ ಡೀಟೇಲ್ಸ್ ಇಲ್ಲಿ ನೋಡಿ, ಫಸ್ಟ್ ನೇಮು, ಲಾಸ್ಟ್ ನೇಮು, ಮತ್ತು ವರ್ಕ್ ಇಮೇಲ್ ಅಡ್ರೆಸ್ಸು, ಮತ್ತು ಪಾಸ್ವರ್ಡ್ ಹಾಕಬೇಕು, ಇಂಡಿಯಾ ಅಂತ ಹಾಕಬೇಕು. ಈ ರೀತಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಇದರಲ್ಲೆಲ್ಲ ನಿಮ್ಮದು ಕ್ವಾಲಿಫಿಕೇಷನ್ ಎಲ್ಲ ಬರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಯಾರ್ದಾದ್ರೂ ಒಬ್ರದ್ದು ಚೆಕ್ ಮಾಡಿದ್ವಿ ಅಂತಂದರೆ ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಇವ್ರದ್ದು ಇವಾಗ ಇವ್ರದ್ದು ನೋಡಿ, ಇವಾಗ ಇವ್ರದ್ದು ಅದೇ ರೀತಿನೇ ಇರುವಂಥದ್ದು. ಸೊ ಇವರು ಕೂಡ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ರೀತಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಇರುತ್ತೆ. ಲಾಗಿನ್ ಮಾಡಿಕೊಂಡು ಸೈನ್ ಅಪ್ ಮಾಡ್ಕೋಬೇಕು. ಮೊದಲು ಸೈನ್ ಅಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಏನು ಮಾಡ್ತಾರೆ, ಲಾಗಿನ್ ಮಾಡಿಕೊಂಡು ಅದು ಅಕೌಂಟ್ ಕ್ರಿಯೇಟ್ ಅಂತ ಬಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ನಾರ್ಮಲಿ ಇವಾಗ ನಾನು ಹಾಕ್ತೀನಿ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನಾನು ಶ್ರೇಯಾ ಸ್ವಲ್ಪ ಹಾಗೆ ಮಾಡಿ ತೋರಿಸ್ತೀನಿ ನಿಮಗೆ ಗೊತ್ತಾಗಲಿ ಅಂತ. ಸೊ ಇಲ್ಲಿ ಪ್ರಸಾದ್ ಅಂತ ಹಾಕ್ತೀನಿ, ಮತ್ತು ವರ್ಕ್ ಇಮೇಲ್ ಅಡ್ರೆಸ್ ಕೇಳ್ತಾ ಇದ್ದಾರೆ, ಮತ್ತು ಪಾಸ್ವರ್ಡ್ ಕೇಳ್ತಾರೆ. ನಂತರ ಇಂಡಿಯಾ ಅಂತ ಹಾಕಬೇಕು. ನಂತರ ಎಸ್ ಅಂತ ಹಾಕ್ಬಿಟ್ಟು ನಂತರ ಇಲ್ಲೊಂದು ಪಾಸ್ವರ್ಡ್ ಇದನ್ನು ಹಾಕಬೇಕು. ಏನಂದರೆ ಇಮೇಲ್ ಅಡ್ರೆಸ್ ಹಾಕಬೇಕು. ಸೊ ನಾರ್ಮಲಿ ಇಲ್ಲೊಂದು ನಾನು ಇಮೇಲ್ ಅಡ್ರೆಸ್ನ ಹಾಕ್ತೀನಿ. ನಂತರ ಕ್ರಿಯೇಟ್ ಮೈ ಅಕೌಂಟ್ ಅಂತ ಇಲ್ಲಿ ನೀವು ಇಮೇಲ್ ಅಡ್ರೆಸ್ ಹಾಕ್ತಿ, ಪಾಸ್ವರ್ಡ್ ಹಾಕ್ತೆ ಮುಂದೆ ಹೋಗೋ ಹಾಗಿಲ್ಲ. ಮತ್ತು ಈ ಒಂದು ಪಾಸ್ವರ್ಡ್ ನಿಮಗೆ ಗೊತ್ತಿರಬೇಕು, ಬರೆದಿಟ್ಕೊಳ್ಳಿ ಒಂದು ಕಡೆ. ಸೊ ಅದು ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ ಯಾವಾಗ ಇಲ್ಲಿ ನೀವು ಲಾಗಿನ್ ಮಾಡ್ತೀರಾ. ಓಕೆ, ಸೊ ನಂತರ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆ್ಯಸ್ ಪರ್ ನಿಮ್ಮದು ಟ್ಯಾಲೆಂಟ್ ಏನಿರುತ್ತೆ, ಓಕೆ, ಸೊ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೋದು. ನಾರ್ಮಲಿ ಇವಾಗ ನಾನು ಗೂಗಲಿಂದ ಕೂಡ ನೀವು ಸೈನ್ ಅಪ್ ಮಾಡ್ಬೋದು. ಗೂಗಲಿಂದ ನಾನು ಇವಾಗ ಸೈನ್ ಅಪ್ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಈ ರೀತಿ ಬಂತು. ನಂತರ ಅಕೌಂಟ್ ಕ್ರಿಯೇಟ್ ಅಂತ ಮಾಡ್ತೀನಿ ನಾನು. ಸೊ ಅಕೌಂಟ್ ಕ್ರಿಯೇಟ್ ಅಂತ ಮಾಡಿದ ಮೇಲೆ ಸ್ವಲ್ಪ ಹೊತ್ತು, ಯಾಕಂದರೆ ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಕಂಗ್ರ್ಯಾಚುಲೇಷನ್, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್, ಲೆಟ್ಸ್ ಗೋ ಅಂತ ಬಂತು. ಓಕೆ, ಸೊ ಇಲ್ಲಿಂದ ನೀವೇನು ಮಾಡೋದು ಅಂದರೆ ನಿಮ್ಮದೇ ಆದಂಥ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿಂದ ನೀವು ಗೆಟ್ ಸ್ಟಾರ್ಟ್ ಮಾಡ್ತೀರಾ. ಆನ್ಸರ್ ಅ ಫ್ಯೂ ಕ್ವಶನ್ಸ್ ಆ್ಯಂಡ್ ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಪ್ರೊಫೈಲ್. ಇಲ್ಲೊಂದು ಪ್ರೊಫೈಲ್ ನಾನು ಹೇಳಿದ್ನಲ್ವ ಕ್ರಿಯೇಟ್ ಮಾಡಬೇಕಂತ. ಅಪ್ಲೈ ಫಾರ್ ಓಪನ್ ರೋಲ್ಸ್ ಆ್ಯಂಡ್ ಲಿಸ್ಟೆಡ್ ಸರ್ವಿಸ್ ಫಾರ್ ಕ್ಲೈಂಟ್ಸ್ ಟು ಬೈ ಅಂತ. ಇಲ್ಲಿ ನೋಡಿ, ಗೆಟ್ ಪೇಡ್ ಸೇಫ್ಲಿ, ನೋ ವಿ ಆರ್ ದೇ ಆರ್ ಟು ಹೆಲ್ಪ್. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಮಾಡಬೇಕು. ನಂತರ ಇಲ್ಲಿಂದ ನೀವೇನು ಮಾಡ್ತೀರಾ, ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಈ ರೀತಿ ನೋಡ್ಕೊಳ್ಳಿ. ಐ ಆಮ್ ಎ ಬ್ರ್ಯಾಂಡ್ ನ್ಯೂ ಟು ದಿಸ್, ಐ ಹ್ಯಾವ್ ಸಮ್ ಎಕ್ಸ್ಪೀರಿಯನ್ಸ್. ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಐ ಆಮ್ ಎನ್ ಎಕ್ಸ್ಪರ್ಟ್. ಸೊ ನೋಡಿಕೊಂಡು ನೀವು ಏನಿದೆ ಒಂದಕ್ಕೆ ಟಿಕ್ ಮಾಡಬೇಕಿಲ್ಲಿ. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ ನಾನು, ಐ ಆಮ್ ಎಕ್ಸ್ಪರ್ಟ್ ಅಂತ ಮಾಡ್ತೀನಿ. ಯಾಕಂದರೆ ಕನ್ನಡ ಬರುತ್ತೆ ಅನ್ನೋರು ಜಾಸ್ತಿ ಇದ್ದಾರೆ ನಮ್ಮ ಚಾನಲಲ್ಲಿ. ಸೊ ಬೇರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋರಿಗೂ ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದ್ದರೆ ನೀವು ಸೆಕೆಂಡ್ ಆಪ್ಷನ್ ಟಿಕ್ ಮಾಡಿ, ಇಲ್ಲಾಂದರೆ ಫಸ್ಟ್ ಮಾಡಿ. ನಂತರ ನೆಕ್ಸ್ಟ್ ಅಂತ ಮಾಡಬೇಕು. ನೆಕ್ಸ್ಟ್ ಅಂತ ಮಾಡಿದರೆ ಈ ರೀತಿಯೆಲ್ಲ ನಿಮಗೆ ಡೀಟೇಲ್ಸ್ಗಳನ್ನೆಲ್ಲ ಕೇಳುತ್ತದು. ಸೊ ಇದರಲ್ಲಿ ಇದಕ್ಕೆ ಯಾವುದಕ್ಕೋಸ್ಕರ ನೀವು ಒಂದು ಇದಕ್ಕೆ ಪ್ಲ್ಯಾಟ್ಫಾರ್ಮಿಗೆ ಬರ್ತಾ ಇದ್ದೀರಾ ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ಕೊಂಬಿಟ್ಟು ಯಾವುದಾದ್ರೂ ಒಂದನ್ನು, ಓಕೆ, ಸೊ ನೋಡ್ಕೊಂಡು ಇಲ್ಲಿ ನೀವು ಇದನ್ನು ಮಾಡ್ಬೋದು. ಸೊ ಇಲ್ಲಿ ನಾರ್ಮಲಿ ನಾನು ಏನು ಮಾಡ್ತೀನಿ, ಸೊ ಟಿಕ್ ಮಾಡ್ತೀನಿ ಒಂದಕ್ಕೆ. ಸೊ ಟಿಕ್ ಮಾಡಬೇಕು. ನಂತರ ನೆಕ್ಸ್ಟ್ ಅಂತ ಹೋಗಬೇಕು. ನಂತರ ಐ ವುಡ್ ಲೈಕ್ ಟು ಫೈಂಡ್ ಆಪರ್ಚುನಿಟಿ ಮೈ ಸೆಲ್ಫ್, ನಾನು ನನಗೋಸ್ಕರ ಹುಡುಕ್ತಾ ಇದ್ದೀನಿ ಅಂತ. ಓಕೆ,
ಆ್ಯಂಡ್ ಇಲ್ಲಿ ಐ ವುಡ್ ಲೈಕ್ ಟು ಪ್ಯಾಕೇಜ್ ಅಪ್ ಮೈ ವರ್ಕ್ ಫಾರ್ ಕ್ಲೈಂಟ್ಸ್. ಇಲ್ಲಿ ಬೇರೆ ಕ್ಲೈಂಟ್ಸ್ ನೀವೇನಾದರೂ ಹುಡುಕ್ತಾ ಇದ್ದರೆ ಸೊ ಈ ಟಿಕ್ ಮಾಡಬೇಕು. ನಿಮಗೋಸ್ಕರ ಆದರೆ ಫಸ್ಟ್ ಟಿಕ್ ಮಾಡಬೇಕು. ಓಕೆ, ಸೊ ನಂತರ ಇಲ್ಲಿ ಒಂದು ಟಿಕ್ ಮಾಡಬೇಕು ಬಾಕ್ಸಲ್ಲಿ. ನಂತರ ನ್ಯೂ ಕ್ರಿಯೇಟ್, ಇವಲ್ಲಿಂದ ನೀವು ನಿಮ್ಮ ಅಕೌಂಟ್ ಒಂದು ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಇಲ್ಲೊಂದು ಅಪ್ಲೋಡ್ ರಿಸ್ಯೂಮ್ ಮಾಡಬೇಕು. ಸೊ ನಂತರ ಇಲ್ಲೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಇರುತ್ತೆ ಕೆಲಸ. ಸೊ ನೀವು ಇದಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ನೀವು ಇದಕ್ಕಿಲ್ಲೂ ಕೂಡ ಒಂದು ಅರ್ಜಿನ ಸಲ್ಲಿಸ್ಬೋದು, ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ತುಂಬ ಬ್ರೀಫಾಗಿ ನಾನು ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಮತ್ತು ನಿಮ್ಮದು ಕನ್ಫ್ಯೂಷನ್ ಇದೆ, ನಮಗೇನೋ ಸ್ವಲ್ಪ ಡೀಟೇಲಾಗಿ ಬೇಕು, ಮಾಹಿತಿ ಕೊಡಿ ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಆ್ಯಂಡ್ ನಾನು ಆದಷ್ಟು ನಾನು ಚಾನಲಲ್ಲಿ ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಅಪ್ಡೇಟ್ಕೊಂಡು ಕೊಡ್ತಾ ಇರ್ತೀನಿ. ಸೊ ಯಾರೆಲ್ಲ ನೋಡ್ತಾ ಇಲ್ಲ ನೋಡಿ ಅಪ್ಲೈ ಮಾಡಿ. ಯಾಕಂದರೆ ಯಾರ್ಯಾರು ಅಪ್ಲೈ ಮಾಡ್ತಿದ್ರೆ ಆದಷ್ಟು ಬೇಗ ನೋಡಿ ರಿವರ್ಟ್ ಕೂಡ ಬರ್ತಾ ಇದೆ. ಆ್ಯಂಡ್ ಒಂದು ಸಾರಿ ಮೇಲ್ಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಾರಿ ಯಾವ ಜಾಬಿಗೆ ಅಪ್ಲೈ ಮಾಡಿರ್ತಾರೆ ಅಲ್ಲಿಂದ ಏನಾದರೂ ರಿವರ್ಟ್ ಬಂದಿದೆಯಾ ಅಂತ ಅವ್ರಿಗೆ ರಿಪ್ಲೈ ಕೂಡ ಮಾಡಿ. ನೀವು ರಿಪ್ಲೈ ಮಾಡೋದು ಲೇಟ್ ಮಾಡಿದ್ರು ಕೂಡ ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ. ಓಕೆ, ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ನಮಸ್ಕಾರ.